ಇವತ್ತಿನಿಂದ ಆಹಾರ ಪದ್ಧತಿ ಅಂದ್ರೆ ಏನು? ಅದು ಯಾವ ವಿಷಯ? ಹೇಗಿರ್ಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಇವತ್ತಿಂದ ತಿಳ್ಕೊಂತಾ ಹೋಗ್ತೀವಿ ಮಾಸ್ಟರ್ಸ್. ಸೊ ಆಹಾರ. ಸೊ ನಮಗೆ ಎಲ್ಲ ಗೊತ್ತಿದೆ. ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಭೂಮಿ ಇದೆ. ಸೂರ್ಯ, ಚಂದ್ರ, ಮನುಕುಲ, ಮಾನವನ ಕುಲ, ಪ್ರಾಣಿ, ಪಕ್ಷಿ ಎಲ್ಲ ಇದೆ. ಅದೆಲ್ಲ ಬದಲಾವಣೆ ಆಗ್ತಿದೆನೆ ಹಾಗೇ ಇದೆ. ಅಲ್ವಾ? ಸೊ ಹಾಗೆ ಸತ್ಯ ಅನ್ನೋದು ಕೂಡ ಇದೆ. ಸತ್ಯ ಬದಲಾಗಲ್ಲ, ಒಂದೇ ಸತ್ಯ. ಸತ್ಯ ಅನ್ನೋದು ಯಾವಾಗಲೂ ಒಂದೇ ಇರುತ್ತೆ. ಪ್ರಪಂಚದಲ್ಲಿ ಯಾವುದೋ ಹೊಸದಲ್ಲ, ಸತ್ಯ ಯಾವಾಗಲೂ ಇರುತ್ತೆ. ಪ್ರಪಂಚದಲ್ಲಿ ಸತ್ಯ ಹೊಸದು ಬರುತ್ತೆ ಅನ್ನೋದಿಲ್ಲ, ಸತ್ಯ ಒಂದೇ ಇರುತ್ತೆ. ಸೊ ನಾವು ಯಾವಾಗ ನಮ್ಮ ಆಲೋಚನೆ ಸರಿಯಾಗಿರುತ್ತೋ ಸತ್ಯ ಅನ್ನೋದು ಅರಿವಾಗುತ್ತೆ. ಸೊ ನಾವು ಆಲೋಚನೆ ಆಲ್ರೆಡಿ ತಿಳ್ಕೊಂಡ್ವಿ, ನಾವು ಹೇಳಿದ್ವಿ, ನಮ್ಮ ಆಲೋಚನೆ ಸರಿಯಾಗಿದ್ದಾಗ ನಾವು ಸತ್ಯ ಆನಂದವನ್ನು ಅನುಭವಿಸ್ತೀವಿ. ನಮ್ಮ ಆಲೋಚನೆ ಸರಿ ಇಲ್ಲ ಅಂದರೆ ನೋವು, ದುಃಖ ಎಲ್ಲ ಅನುಭವಿಸ್ತೀವಿ ಅಂತ ಆಲ್ರೆಡಿ ಆಲೋಚನೆಯಲ್ಲಿ ತಿಳ್ಕೊಂಡ್ವಿ. ಅದೇ ಇಲ್ಲಿ ಸತ್ಯ ಅನ್ನೋದು ಯಾವಾಗ ನಮ್ಗೆ ಅರಿವಾಗುತ್ತೆ, ನಾವು ಆಲೋಚನೆ ಸರಿ ಇದ್ದಾಗ ನಮ್ಮ ಸತ್ಯ ನಮಗೆ ಅರಿವಾಗುತ್ತೆ. ಸೊ ಸರಿಯಾದ ಆಲೋಚನೆಯಿಂದ, ನಮ್ಮ ಆಲೋಚನೆ ಸರಿಯಾಗಿದ್ರೆ ಏನಾಗುತ್ತೆ, ನಮ್ಮ ಜೀವನ ಕ್ರಮ ಸರಿಯಾಗುತ್ತೆ. ಯದ್ಭವಂ ತದ್ಭವತಿ. ನಾವು ಏನು ಯೋಚನೆ ಮಾಡ್ತೀವಿ ಅದು ಆಗ್ತೀವಿ. ಸೊ ಅದಕ್ಕೆ ನಮ್ಮ ಆಲೋಚನೆ ಸರಿ ಇದ್ರೆ ನಮ್ಮ ಜೀವನ ಕ್ರಮ ಸರಿ ಇರುತ್ತೆ. ಸೊ ಹಾಗಾದ್ರೆ ಜೀವನ ಕ್ರಮ ಅಂದ್ರೆ ಏನು? ನಮಗೆಲ್ಲ ಗೊತ್ತಿದೆ, ಜೀವನ ಅಂದ್ರೆ ಸೊ ಭೂಮಿ ಮೇಲೆ ಮನುಷ್ಯ ಇದ್ದಾನೆ, ಅದನ್ನೇ ಜೀವನ ಅಂತ ಹೇಳ್ತೀವಿ ಅಂತ. ಆದರೆ ನಮ್ಮ ಗುರುಗಳು ಹೇಳ್ತಾರೆ, ಇತರ ಪ್ರಾಣಿಗಳೊಂದಿಗೆ ಸಾಮರಸ್ಯವಾಗಿ ಬದುಕುವುದು ಮತ್ತು ಯಾವುದೇ ಜೀವಿಗೆ ಹಾನಿ ಮಾಡದೇ ಇರುವುದೇ ಸರಿಯಾದ ಜೀವನ ಕ್ರಮ. ನಾವು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲದರೊಂದಿಗೆ ಸಾಮರಸ್ಯವಾಗಿ ಜೀವಿಸ್ಬೇಕು. ನಾವೇನು ಮಾಡ್ತೀವಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತ್ರ ಸಾಮರಸ್ಯದಿಂದ ಕೂಡು ಕುಟುಂಬ ಅಷ್ಟೇ ಅಂತ ಹೇಳಿ ನಾವು ಬದುಕ್ತೀವಿ, ನಮ್ಮ ಸ್ನೇಹಿತರೊಂದಿಗೆ ಅಷ್ಟೇ. ಆದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಂದರ ಜೊತೆ ನಾವು ಸಾಮರಸ್ಯದಿಂದ ಬದುಕಬೇಕು. ಯಾವುದಕ್ಕೂ ಕೂಡ ಹಾನಿ ಮಾಡದೆ ನಮ್ಮ ಜೀವನವನ್ನು ನಡೆಸೋದೇ ನಮ್ಮ ನಿಜವಾದ ಜೀವನ ಕ್ರಮ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಸೊ ನಮಗೆ ಜೀವನ ಕ್ರಮ ಅಂದ್ರೆ ಗೊತ್ತಾಯ್ತು, ನಮ್ಮ ಜೀವನ ಅಂದ್ರೆ ಹೇಗಿರಬೇಕು, ನಾವೆಲ್ಲರ ಜೊತೆ ಸಾಮರಸ್ಯವಾಗಿರ್ಬೇಕು, ಭೂಮಿ ಮೇಲಿರುವಂಥ ಪ್ರತಿಯೊಂದರ ಜೊತೆಗೆ ಸಾಮರಸ್ಯವಾಗಿ ಇರಬೇಕು. ಹಾಗಾದ್ರೆ ಈ ಮನುಷ್ಯನಲ್ಲಿ ಸೊ ಮುಖ್ಯವಾದ ಒಂದು ದೈನಂದಿನ ಜೀವನದಲ್ಲಿ ಒಂದು ಚಟುವಟಿಕೆ ಅನ್ನೋದು ನಡೀತದೆ. ಏನು ಅಂದ್ರೆ ಅದು ಆಹಾರ ಪದ್ಧತಿ. ಮನುಷ್ಯನ ದೈನಂದಿನ ಜೀವನದಲ್ಲಿ ಮುಖ್ಯವಾಗಿ ನಡೀತಕ್ಕಂತಹ ಚಟುವಟಿಕೆ ಅಂದ್ರೆ ಆಹಾರ ಪದ್ಧತಿ. ಸೊ ಏನು ಇದು ಆಹಾರ ಪದ್ಧತಿ? ನಾವು ಏನನ್ನು ತಿನ್ನುತ್ತೇವೆ ಅದೇ ಆಗ್ತೀವಿ. ನಾವು ಏನು ಯೋಚನೆ ಮಾಡ್ತೀವಿ ಅದು ನಡೆಯುತ್ತೆ. ಹಾಗೆ ನಾವೇನು ತಿಂತೀವಿ ಆಗ ಆಗುತ್ತೆ. ಸೊ ನಮ್ಮ ಆಹಾರವು ನಮ್ಮ ಜೀವನ ಮತ್ತು ಆಲೋಚನೆಯನ್ನು ರೂಪಿಸುತ್ತದೆ. ನೋಡಿ, ನಮ್ಮ ಗುರುಗಳು ನಮ್ಮ ಒಂದು ಆಹಾರ ಪದ್ಧತಿಯಿಂದ ನಮ್ಮ ಜೀವನ ಕ್ರಮ, ನಮ್ಮ ಆಲೋಚನೆ, ಸೊ ಹೇಗೆ ಪಿರಮಿಡ್ ಶೇಪಲ್ಲಿ ನಮ್ಮ ಆಹಾರದಿಂದ ಆಲೋಚನೆ, ಆಲೋಚನೆಯಿಂದ ಮತ್ತೆ ನಮಗೇನಾಗುತ್ತೆ, ನಮ್ಮ ಜೀವನ ಕ್ರಮ. ನಮ್ಮ ಜೀವನ ಕ್ರಮ ಸರಿಯಾಗಿಲ್ಲ ಅಂದರೆ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ, ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂದರೆ ನಮ್ಮ ಆಲೋಚನೆ ಸರಿ ಇಲ್ಲ. ಸೊ ಮೂರನ್ನು ಹೇಗೆ ನಮ್ಮ ಗುರುಗಳು ತಿಳಿಸಿದ್ದಾರೆ ಅಂದರೆ, ಮೂರು ಇಂಟರ್ಲಿಂಕ್. ನಾವು ತಿನ್ನುವ ಆಹಾರದಿಂದ ನಮ್ಮ ಆಲೋಚನೆ ಉದ್ಭವ ಆಗುತ್ತೆ, ಆಲೋಚನೆ ಸರಿ ಇಲ್ಲ ಅಂದರೆ ನಮ್ಮ ಜೀವನ ಕ್ರಮ ಸರಿ ಇರಲ್ಲ. ನಮ್ಮ ಜೀವನ ಕ್ರಮ ಯಾಕೆ ಸರಿ ಇರಲ್ಲ ಅಂದರೆ ನಮ್ಮ ಆಹಾರ ಸರಿ ಇರಲ್ಲ. ಅದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುತ್ತೆ ಮಾಸ್ಟರ್ಸ್ ಇಲ್ಲಿ. ಸೊ ಅದಕ್ಕೆ ಇದು ನಮಗೆ ನಮ್ಮ ಆಹಾರ ಪದ್ಧತಿ ಮುಖ್ಯವಾಗಿ ಸರಿಯಾಗಿರಬೇಕು. ಸೊ ಅದಕ್ಕೆ ಮಾನವ ಕುಲ ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ನೋಡಿ ಎಷ್ಟು ಅದ್ಭುತವಾಗಿ ಆನಂದವಾಗಿ ಹಾರಾಡ್ತಾ ಇದ್ರು. ಆದರೆ ಮಾನವ ಕುಲ ಮಾತ್ರ ತಪ್ಪು ಮಾಡ್ತಾ ಇದೆ, ದೊಡ್ಡ ತಪ್ಪು ಮಾಡ್ತಿದೆ. ಏನ್ ಮಾಡ್ತಾ ಇದೆ? ಪ್ರಾಣಿ ಹಿಂಸೆ ಮಾಡ್ತಾ ಇದೆ. ಸೊ ಪ್ರಾಣಿ, ಪಕ್ಷಿ, ಮೀನುಗಳನ್ನ ಎಲ್ಲದನ್ನ ಹಿಂಸೆ ಮಾಡ್ತಾ ಇದ್ದಾರೆ. ಈ ಭೂಮಿ ಮೇಲೆ ಮಾನವ ಮಾತ್ರ ಎಷ್ಟು ವಿಸ್ತಾರವಾಗಿ ಬೆಳೆದಿದ್ದಾನೆ, ಎಷ್ಟು ಕಂಡು ಹಿಡಿದಿದ್ದಾನೆ ಭೂಮಿ ಮೇಲೆ.
ಉದಾಹರಣೆ, ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಅಲ್ಲೂ ಕೂಡ ಹೋಗಿದ್ದಾನೆ, ಅಲ್ಲಿ ಏನಿದೆ ನೋಡೋಣ ಅಂತ ಇಷ್ಟು ವಿಸ್ತಾರವಾಗಿ ಬೆಳೀತಾ ಇದ್ದಾನೆ. ಆದರೂ ಕೂಡ ಏನು ಮಾಡ್ತಿದ್ದಾನೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಬೇಸಿಕ್ ಮೂಲಭೂತವಾಗಿ ವಿಷಯನೇ ಗೊತ್ತಿಲ್ಲ ಮಾನವನಿಗೆ. ಎಷ್ಟು ಎತ್ತರವಾಗಿ ಬೆಳಿತಾನೇ ಇದ್ದಾನೆ, ಆದರೆ ಮೂಲಭೂತವಾಗಿ ಅರಿವಿಲ್ಲ. ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನಿಜವಾಗ್ಲೂ ನಮ್ಮ ಗುರುಗಳು ಹೇಳ್ತಾರೆ ಇದು ವಿಷಾದನೀಯ. ಯಾಕಂದರೆ ಇಷ್ಟೆಲ್ಲ ಹೊಸ ಹೊಸದನ್ನು ಆವಿಷ್ಕಾರ ಮಾಡ್ತಾ ಇದ್ದಾನೆ, ಏನೇನು ಬೇಕು ತಮಗೆ ಏನೇನು ಬೇಕು ಅವೆಲ್ಲವನ್ನ ಆವಿಷ್ಕಾರ ಮಾಡಿ ಮುಂದುವರಿತಾನೇ ಇದ್ದಾನೆ ಮನುಷ್ಯ. ಆದರೆ ಮೂಲಭೂತವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಮಾತ್ರ, ಯಾವುದು ಸರಿ ಯಾವುದು ತಪ್ಪು, ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರ್ದು ಅನ್ನೋ ವಿಷಯ ಮಾತ್ರ ಗೊತ್ತಾಗ್ತಿಲ್ಲ ಮನುಷ್ಯನಿಗೆ. ಯಾಕೆ? ಭೂಮಿ ಮೇಲೆ ಅದು ದೊಡ್ಡ ಮೂಲಭೂತ ತಪ್ಪು ನಡೀತಾ ಇದೆ ಮನುಷ್ಯನಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಮನುಷ್ಯ ಬಿಲಿಯನ್ ಗಟ್ಲೆ ಡಾಲರ್ ಗಟ್ಲೆ ಸಂಪಾದಿಸ್ತಿದ್ದಾನೆ, ಅದನ್ನ ಹೇಗೆ ಖರ್ಚು ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾನೆ. ಆದರೆ ಆಹಾರ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತು ಮಾಡ್ಕೋತಿಲ್ಲ. ಚಿಕ್ಕ ಚಿಕ್ಕ ವಿಷಯ ದೊಡ್ಡ ದೊಡ್ಡದೆಲ್ಲ ಮಾಡ್ತಿದ್ದಾನೆ, ಆದರೆ ಚಿಕ್ಕ ವಿಷಯ ಮಾತ್ರ ಮನುಷ್ಯನಿಗೆ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ಏನು ಮಾಡಬೇಕು? ಸೊ ಅದಕ್ಕೆ ನಮ್ಮ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಈ ಭೂಮಿ ಮೇಲೆ ಬಂದಿರೋದೇ ಆ ಬದಲಾವಣೆಯನ್ನು ತರೋದಕ್ಕೆ. ಏನದು ಬದಲಾವಣೆ? ಮಾನವನ, ನಾನು ಹೇಳಿದ್ನಲ್ಲ, ಮೂಲಭೂತ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದನ್ನು ತಿಳಿಸೋದಕ್ಕಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅನ್ನೋದು ಈ ಭೂಮಿ ಮೇಲೆ ಬಂದಿದೆ. ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದನ್ನು ತಿಳಿಸೋದಕ್ಕೋಸ್ಕರನೇ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಬಂದಿದೆ. ಸೊ ಇದು ಅಡಿಪಾಯ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದು ಒಂದು ಅಡಿಪಾಯ ಇದ್ದಂಗೆ. ಅಡಿಪಾಯ ಭದ್ರವಾಗಿಲ್ಲ ಅಂದರೆ ಸೊ ಜೀವನ ಏನಿರುತ್ತೆ, ಸರಿ ಇರಲ್ಲ. ಉದಾಹರಣೆ, ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಆ ಬಿಲ್ಡಿಂಗ್ಗೆ ಹೇಳ್ತಾರೆ, ಎಷ್ಟು ಹೇಳ್ತಾರೆ, ಅಡಿಪಾಯ ಚೆನ್ನಾಗಿದ್ರೆ ಭೂಮಿ ಆ ಬಿಲ್ಡಿಂಗ್ ಅನ್ನೋದು ಎಷ್ಟು ಎತ್ತರಕ್ಕಾಗೂ ಕಟ್ಟಬಹುದು, ಗಟ್ಟಿಯಾಗಿ ಕೂಡ ವರ್ಷಗಟ್ಟಲೆ ಬಾಳುತ್ತೆ ಅಂತ ಹೇಳ್ತಾರೆ. ಏನ್ ಬೇಕಲ್ಲಿ? ಫೌಂಡೇಶನ್ ಅನ್ನೋದು ಗಟ್ಟಿಯಾಗಿರ್ಬೇಕು ಅಂತ ಅಲ್ವಾ? ಸೊ ಹಂಗೆ ನಮ್ಮ ಈ ಆಹಾರ ಪದ್ಧತಿ ಅನ್ನೋದು ನಮಗೆ ಮೂಲಭೂತ ಇದೆ. ಸೊ ನಾನು ಹೇಳಿದೆ, ಆಹಾರ ಸರಿ ಇದ್ರೆ ಜೀವನ ಕ್ರಮ ಸರಿ ಇರುತ್ತೆ, ನಮ್ಮ ಆಲೋಚನೆ ಸರಿ ಇರುತ್ತೆ. ಇದು ಸರಿ ಇಲ್ಲ ಅಂದ್ರೆ ಬೇರೆ ಏನು ಸರಿ ಇರಲ್ಲ. ಸೊ ಹಾಗೆ ನಮ್ಮ ಅಡಿಪಾಯ ಅನ್ನೋದು ನಮ್ಮ ಆಹಾರ ಪದ್ಧತಿಯಲ್ಲಿ. ಸೊ ಅದೇ ರೀತಿ ನಾನು ಹೇಳಿದೆ ಬಿಲ್ಡಿಂಗು. ಇನ್ನೊಂದು ಉದಾಹರಣೆ, ಈಗ ಚಿಕ್ಕ ಮಕ್ಕಳಿರ್ತಾರೆ, ಅವರಿಗೆ ನಾವು ಬೇಸಿಕ್ ಫೌಂಡೇಶನ್ ABCD I ಹೇಳ್ಕೊಡೋದೇನೆ ಸೊ ಬೇರೆ ಎಲ್ಲ ಓದೋದಕ್ಕೆ ಹೇಳ್ಕೊಡೋದಕ್ಕಾಗತ್ತಾ? ಫೌಂಡೇಶನ್ ಮಕ್ಕಳಿಗೆ ಬೇಸಿಕ್ ಏನು ಬೇಕೋ ಅದನ್ನ ಹೇಳ್ಕೊಡ್ಬೇಕು. ಅದಾದ್ಮೇಲೆ ನಾವು ಏನಾದರೂ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಡಿಪಾಯ ಅನ್ನೋದು ನಾವು ಬೇಸಿಕ್ ಏನು ಮಾಡ್ತೀವಿ ಅದರಿಂದ ಹೋಗುತ್ತೆ. ಅದಕ್ಕೆ ಅದು ಮುಖ್ಯವಾಗಿ ಇಲ್ಲಿ ಬೇಕು ನಮಗೆ. ಸೊ ಈಗ ಸರಿಗಮಪ ಇದೆ ಒಂದು ಸಂಗೀತದಲ್ಲಿ ನಿಮಗೆ ಸರಳಿಗಳು ಗೊತ್ತಿಲ್ಲದೇನೆ ಹಾಡಾಡಕ್ ಹೋದ್ರೆ ಅದ್ರ ನಮಗೆ ಸ್ವರ, ರಾಗ, ತಾಳ ಏನಾದ್ರೂ ಗೊತ್ತಿರುತ್ತಾ? ಹಾಡ್ತೀವಿ, ಬಟ್ ಅದು ಯಾವ ಟ್ರ್ಯಾಕಲ್ಲಿ ಯಾವ ರಾಗದಲ್ಲಿದೆ, ಯಾವ ತಾಳ ತಪ್ಪಿದೆ, ಎಲ್ಲಿ ತಪ್ಪಿದೆ ಏನು ಗೊತ್ತೇ ಇರಲ್ಲ. ಯಾಕಂದ್ರೆ ನಮಗೆ ಬೇಸಿಕ್ ಅದ್ರ ಬಗ್ಗೆ ರಾಗ ಅಂದ್ರೆ ಏನು, ತಾಳ ಅಂದ್ರೆ ಏನು ಗೊತ್ತಿಲ್ಲ. ಅದೇ ಆಡಿದ್ರೆ ಸುಮ್ಮನೆ ಆಡ್ತಾ ಇರ್ತೀವಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಮೂಲಭೂತ ಫೌಂಡೇಶನ್ ಅನ್ನೋದು ಚೆನ್ನಾಗಿ ತಿಳಿದಿರಬೇಕು. ಅದಕ್ಕೆ ಆಹಾರ ಪದ್ಧತಿಯಲ್ಲಿ ನಾವೇನು ತಿನ್ನಬೇಕು ಏನು ತಿನ್ನಬಾರ್ದು, ಯಾವುದು ಸರಿಯಾದ ಆಹಾರ ಸರಿಯಲ್ಲದ ಆಹಾರ ಅಂತ ತಿಳ್ಕೊಂಡಾಗ ಮಾತ್ರ ನಮ್ಮ ಜೀವನ ಕ್ರಮ ಅನ್ನೋದು ಅದ್ಭುತವಾಗಿರುತ್ತೆ. ಸೊ ಅಡಿಪಾಯ ಆಹಾರ ಪದ್ಧತಿ ಗೊತ್ತಿದ್ರೆ ನಮ್ಮ ಜೀವನ ಏನಾಗುತ್ತೆ, ಎಷ್ಟು ವರ್ಷಗಳಾದರೂ ನಾವು ಬದುಕ್ಬೋದು, ಸಕ್ಸಸ್ ಅನ್ನೋದನ್ನ ಕಾಣಬಹುದು. ಸೊ ಅದಕ್ಕೆ ನಮ್ಮ PSSM ಅನ್ನೋದು ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಕಾರಣ, ಇದನ್ನು ತಿಳಿಸೋದಕ್ಕಾಗೆ ಹುಟ್ಟಿದೆ. ನಾವು ಪಿರಮಿಡ್ ಮಾಸ್ಟರ್ಗಳೆಲ್ಲ ಈ ಭೂಮಿಗೆ ಬಂದಿರೋ ಕಾರಣ ಆಹಾರ ಪದ್ಧತಿಯನ್ನ ತಿಳಿಸೋದಕ್ಕೆ. ಸೊ ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್ ಅದನ್ನು ತಿಳಿಸೋದಕ್ಕೆ ಪಿರಮಿಡ್ ಮಾಸ್ಟರ್ಗಳು ಭೂಮಿಗೆ ಬಂದಿದ್ದಾರೆ. ಅದರಲ್ಲಿ ಒಂದು ಭಾಗ ಆಹಾರ ಪದ್ಧತಿ. ಸೊ ಶಾಕಾಹಾರ ಆಹಾರವನ್ನು ತಿಳಿಸೋದಕ್ಕಾಗೇ ಬಂದಿದ್ದೀವಿ.
ಸೊ ಬೇಸಿಕ್ ಆಗಿ ಒಬ್ಬ ಮನುಷ್ಯ ತಿಳ್ಕೋಬೇಕಾಗಿರುವಂತಹ ವಿಷಯಗಳು 4 ಇದೆ ಮಾಸ್ಟರ್ಸಿ. ಸೊ ಮೊದಲನೇದು ನಾನು ಹೇಳಿದೆ, ಬೇಸಿಕ್ ಏನು ಬೇಕು, ಆಹಾರ ಪದ್ಧತಿ. ಸೊ ಸರಿಯಾದ ಆಹಾರ ಪದ್ಧತಿ ಇದ್ರೆ ನಮ್ಗೆ ಏನಾಗುತ್ತೆ, ಸರಿಯಾದ ಜೀವನ ಕ್ರಮ ಇರುತ್ತೆ. ಸೊ ಸರಿಯಾದ ಜೀವನ ಕ್ರಮ ಇದ್ರೆ ನಮ್ಮ ಏನ್ ಬರುತ್ತೆ, ಸರಿಯಾದ ಆಲೋಚನೆ ಬರುತ್ತೆ. ಸೊ ಸರಿಯಾದ ಆಲೋಚನೆ ಇದ್ರೆ ನಮ್ಗೆ ಏನಾಗುತ್ತೆ, ಸತ್ಯ ಗೊತ್ತಾಗುತ್ತೆ. ನಾನು ಹೇಳ್ದೆ, ಸತ್ಯ ಯಾವತ್ತಿದ್ರೂ ಒಂದೇ ಇರುತ್ತೆ, ಸತ್ಯ ಅನ್ನೋದು ಬದಲಾಗೋದಿಲ್ಲ. ಸೊ ಇದಕ್ಕೆಲ್ಲ ಮೂಲ ಸತ್ಯ. ನಾವು ಸತ್ಯವನ್ನು ತಿಳ್ಕೋಬೇಕು. ಅದು ಸತ್ಯ ಏನು ಅಂದ್ರೆ, ನಾವು ಏನನ್ನ ತಿನ್ಬೇಕು, ಏನನ್ನ ತಿನ್ಬಾರ್ದು, ಅದೆಲ್ಲ ಎಲ್ಲಿಂದ ಬರುತ್ತೆ, ಆಹಾರ ಪದ್ಧತಿಯಿಂದ ನಾವು ಬೆಳೀತಾ ಬೆಳೀತಾ ನಮ್ಮ ಸತ್ಯ ಗೊತ್ತಾಗುತ್ತೆ. ಸತ್ಯ ಅಂದ್ರೆ ಏನು ಇಲ್ಲಿ? ಸೊ ಕತ್ತಲೆಯಿಂದ ಬೆಳಕಿಗೆ ಬರೋದೇ ಸತ್ಯ, ಅಜ್ಞಾನದಿಂದ ಜ್ಞಾನದೆಡೆಗೆ ಬರುವುದೇ ಸತ್ಯ. ಸೊ ಯಾರು ಹಿಂಸೆ ಮಾಡ್ತಾ ಇದ್ದಾರೆ ಅದರಿಂದ ಅಹಿಂಸೆಗೆ ಬರಬೇಕು, ನಾನ್ ವೈಲೆನ್ಸ್, ಅದೇ ಸತ್ಯ. ಆಹಾರ ಪದ್ಧತಿಯನ್ನು ತಿಳ್ಕೊಳ್ಳೋದೇ ಸತ್ಯ. ಸೊ ಇದು ಪ್ರತಿಯೊಬ್ಬ ಮನುಷ್ಯನು ಸತ್ಯವನ್ನ ತಿಳ್ಕೋಬೇಕು. ಸತ್ಯ ತಿಳ್ಕೋಬೇಕು ಅಂದ್ರೆ ಈ 4 ಪಾಯಿಂಟ್. ಫಸ್ಟ್ ಆಹಾರ ಪದ್ಧತಿ, ಸರಿಯಾದ ಆಹಾರ ಪದ್ಧತಿ ತಿಂದ್ರೆ ಅವನ ಜೀವನ ಕ್ರಮ ಏನಿರುತ್ತೆ ಅದ್ಭುತವಾಗಿರುತ್ತೆ. ಸರಿಯಾದ ಜೀವನ ಕ್ರಮ ಇದ್ರೆ ಏನಾಗುತ್ತೆ, ಆಲೋಚನೆ ಸರಿಯಾಗಿರುತ್ತೆ. ಆಲೋಚನೆ ಸರಿಯಾಗಿದ್ರೆ ಸತ್ಯದೆಡೆಗೆ ಹೋಗ್ತೀವಿ. ಸತ್ಯ ಅಂದ್ರೆ ನಮಗೆ ಗೊತ್ತಾಯ್ತಲ್ಲ, ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗ್ತೀವಿ. ಅದೇ ನಿಜವಾದ ಫೈನಲ್ ಸತ್ಯ, ಮುಕ್ತಿ. ನಮ್ಮ ಪಿರಮಿಡ್ ಮಾಸ್ಟರ್ಗಳು ಏನ್ ಹೇಳ್ತೀವಿ, ಮುಕ್ತಿಯನ್ನ ಪಡಿತೀವಿ. ಸೊ ನಾವ್ ಇದರಲ್ಲಿ ಆಹಾರ ಪದ್ಧತಿ ತಿಳ್ಕೋಬೇಕು. ಯಾಕಂದ್ರೆ ಆಹಾರ ಪದ್ಧತಿಯಿಂದ ನಮ್ಮ ಜೀವನ ಕ್ರಮ ಸರಿ ಇರಲ್ಲ, ನಮ್ಮ ಆಲೋಚನೆ ಸರಿ ಇರಲ್ಲ. ನಾವು ಆಲ್ರೆಡಿ ಆಲೋಚನೆಗಳ ಬಗ್ಗೆ ತಿಳ್ಕೊಂಡಿದೀವಿ. ಯಾಕೆ ನಮಗೆ ಈ ಏನೋ ಡಿಸಾಸ್ಟರ್ಸ್ ಆಲೋಚನೆ ಬರುತ್ತೆ, ಈ ನೆಗೆಟಿವ್ ಥಾಟ್ಸ್ ಬರುತ್ತೆ, ಯಾಕೆ ಅಂತ ಈಗ ಗೊತ್ತಾಯ್ತಲ್ವಾ ನಮಗೆ. ಆಹಾರ ಪದ್ಧತಿ, ಯಾವ ರೀತಿಯ ಆಹಾರ ಪದ್ಧತಿ ಇದ್ರೆ ಆಲೋಚನೆಗಳು ಬರುತ್ತೆ, ಅದೆಲ್ಲ ನಾವಿಲ್ಲಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇದು ಆಲೋಚನಾ, ನಮ್ಮ ಆಹಾರ ಅನ್ನೋದು ಮುಖ್ಯ ಮೂಲಭೂತ ಆಗತ್ತೆ. ಸೊ ಒಟ್ಟಾರೆಯಾಗಿ ಏನ್ ಮಾಡ್ಬೇಕು, ಮನುಷ್ಯ ಅನ್ನೋನು ಮಾಂಸಾಹಾರವನ್ನ ತ್ಯಜಿಸಿ ಸಸ್ಯಾಹಾರಿ ಆಗ್ಬೇಕು, ಅಹಿಂಸಾ ಮಾರ್ಗದಲ್ಲಿ ನಡಿಬೇಕು. ಅದೇ ಮುಖ್ಯ ಉದ್ದೇಶ, ಮೂಲಭೂತ. ಅದಕ್ಕೆ ನಮ್ಮ ಗುರುಗಳು ಒಂದು ಉದಾಹರಣೆಯನ್ನು ಹೇಳಿದ್ದಾರೆ, ಎಲ್ಲರೂ ಕೇಳಿರ್ತೀರಾ, ಅ ಆ ಇ ಈ ಉ ಉ. ಸೊ ಇದೇನು ಮ್ಯಾಮ್ ಆ ಇ ಉ ಹೇಳ್ತಿದ್ದಾರೆ. ಫಸ್ಟ್ ಆ ಅಂದ್ರೇನು, ಫಸ್ಟ್ ನೋಡಿ, ಆ ಬರೋದು ಫಸ್ಟ್ ಆನೆ ಅಹಿಂಸೆ. ಫಸ್ಟ್ ಆ ಬರೋದೇ ಅಹಿಂಸೆ. ನಾವು ಅಹಿಂಸೆ ಬಿಟ್ರೇನೆ ನೆಕ್ಸ್ಟ್ ಆಗೋಗ್ತೀವಿ. ನಾವು ಹಿಂಸೆ ಬಿಟ್ಟು ಅಹಿಂಸೆಯಲ್ಲಿದ್ರೆ ಮಾತ್ರ ನೆಕ್ಸ್ಟ್ ಆಗೋಗ್ತೀವಿ. ಈಗ ಮೊದಲನೇ ಆ ಕಲ್ಸಿದ್ರೆ ತಾನೆ ನಮ್ಗೆ ಎರಡನೇ ಆ ಹೇಳ್ಕೊಡೋದು. ನಾವು ಅಹಿಂಸೆ ಇದ್ರೆ ನೆಕ್ಸ್ಟ್ ಆ ಹೋಗ್ತೀವಿ. ಯಾವುದು? ಆಧ್ಯಾತ್ಮಿಕತೆ, ಆನಾಪಾನಸತಿ ಧ್ಯಾನ, ಆರೋಗ್ಯ, ಆನಂದ, ಇವೆಲ್ಲ ಪಡಿತೀವಿ. ಅಹಿಂಸೆ ಇದ್ರೆ ನಾವೇನ್ ಮಾಡ್ತೀವಿ, ಆಧ್ಯಾತ್ಮಿಕತೆಯಲ್ಲಿ ಹೋಗ್ತೀವಿ, ಆನಾಪಾನಸತಿ ಧ್ಯಾನ ದೊರೆಯುತ್ತೆ, ಆರೋಗ್ಯವಾಗಿರ್ತೀವಿ, ಆನಂದವಾಗಿರ್ತೀವಿ. ಇವೆಲ್ಲ ಮತ್ತೆ ನಮ್ಗೇನ್ ತಿಳಿಯುತ್ತೆ, ಆತ್ಮ ಅನ್ನೋದು ಕೂಡ ತಿಳಿಯುತ್ತೆ. ದೇಹ ಅಲ್ಲ, ಆತ್ಮ ಅನ್ನೋದು ಕೂಡ ತಿಳಿಯುತ್ತೆ. ಅದು ಅಹಿಂಸಾ ಮಾರ್ಗದಲ್ಲಿ ಇದ್ರೆ. ನಾವು ಅಹಿಂಸಾ ಮಾರ್ಗದಲ್ಲಿದ್ದು ಆನಾಪಾನಸತಿ ಧ್ಯಾನ ಮಾಡ್ತಾ ಆಧ್ಯಾತ್ಮಿಕತೆಯಲ್ಲಿದ್ದು ಆನಂದವಾಗಿದ್ದು ನಾವು ದೇಹ ಅಲ್ಲ ಆತ್ಮ ಅಂತ ತಿಳಿದಾಗ ಆ ಆಯ್ತು. ನೆಕ್ಸ್ಟ್ ಏನು? ಈ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋತೀವಿ. ಇಂದ್ರಿಯ ನಿಗ್ರಹ. ಸೊ ನಾವು ಯಾವಾಗ್ಲೂ ನಮ್ಮ ಹೊರ ಪ್ರಪಂಚದಲ್ಲೇ ನಮ್ಮ ಇಂದ್ರಿಯಗಳನ್ನ ತೋರಿಸ್ತಾ ಇದ್ದೀವಿ. ಬಟ್ ನಾವು ಯಾವಾಗ ಅಂತರ್ಮುಖಿ ಆಗ್ತೀವಿ ಆವಾಗ ಮಾತ್ರ ಈ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳಕ್ಕಾಗುತ್ತೆ. ಸೊ ಈ ಅಂದ್ರೆ ಯಾವಾಗ ಇಂದ್ರಿಯ ನಿಗ್ರಹ ಮಾಡ್ಕೊಂತೀವಿ, ಆನಾಪಾನಸತಿಯ ಧ್ಯಾನದ ಮೂಲಕ ಅಹಿಂಸಾ ಮಾರ್ಗದಲ್ಲಿದ್ದಾಗ ನಾವೇನಾಗ್ತೀವಿ, ಈಶ್ವರ ಪ್ರಾಪ್ತಿ ಆಗ್ತೀವಿ. ಈ ಅಹಿಂಸಾ ಮಾರ್ಗದಲ್ಲಿದ್ದು ಆನಾಪಾನಸತಿ ಧ್ಯಾನದ ಮೂಲಕ ನಿಗ್ರಹ ಇಂದ್ರಿಯ ನಿಗ್ರಹಗಳ ಮೂಲಕ ಈ ಈಶ್ವರ ಪ್ರಾಪ್ತಿ ಆಗ್ತೀವಿ. ಸೊ ನಮಗೆ ಈಶ್ವರ ಎಲ್ಲೆಲ್ಲೋ ದೇವಸ್ಥಾನದಲ್ಲಿ ಇಲ್ಲ. ಎಲ್ಲಿದ್ದಾನೆ ಅಂದ್ರೆ
ನಿಮ್ಮ ಇಂದ್ರಿಯ ನಿಗ್ರಹಗಳಲ್ಲಿ ಒಂದೊಂದು ಅಣುವಾಗಿ ಇದ್ದಾನೆ. ಅದು ಈಶ್ವರ. ಸೊ ನಮಗೆ ಯಾವಾಗ ನಮಗೆ ಈಶ್ವರ ಪ್ರಾಪ್ತಿಯಾಗುತ್ತೋ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನೆಕ್ಸ್ಟ್ ಬರ್ತಕ್ಕಂಥದ್ದು ಉತ್ಸವ ಇರುತ್ತೆ. ಅಂದ್ರೆ ಉತ್ಸವ. ಪ್ರತಿದಿನನೂ ಉತ್ಸವ. ಯಾಕಂದ್ರೆ ನಮ್ಗೆ ಈಶ್ವರ ಆಲ್ರೆಡಿ ನಾವು ಅಹಿಂಸಾ ಮಾರ್ಗದಲ್ಲಿದ್ದು, ಆಧ್ಯಾತ್ಮಿಕದಲ್ಲಿದ್ದು, ಆನಾಪಾನಸತಿ ಧ್ಯಾನ ಮಾಡ್ತಾ ನಿಗ್ರಹ, ಸೊ ನಮ್ಮ ಇಂದ್ರಿಯ ನಿಗ್ರಹ ಮಾಡ್ತಾ ಇದೀವಿ. ಅದರಿಂದ ನಮಗೇನಾಗ್ತಿದೆ, ಈಶ್ವರ ಪ್ರಾಪ್ತಿ ಆಗ್ತಿದೆ. ಈಶ್ವರ ಪ್ರಾಪ್ತಿ ಆದ್ಮೇಲೆ ನಮ್ಗೇನು ಯಾವಾಗ್ಲೂ ಉತ್ಸವನೇ. ಪ್ರತಿದಿನ ನಮ್ಗೆ ಸಂಭ್ರಮಾಚರಣೆನೆ. ಉತ್ಸವ ಅಂದ್ರೆ ಸಂಭ್ರಮಾಚರಣೆ, ಅದೇ ಉತ್ಸವ. ಸೊ ನಾವೆಲ್ಲ ಇವತ್ತು ಅಥವಾ ನಾಳೆ ಸೊ ಸಂಭ್ರಮ ಪಡ್ತಾ ಇದ್ದೀವಿ. ನಮಗೆ ಸಾವು ಮರಣ ಎಲ್ಲ ಒಂದೇ ಅಂತ ಗೊತ್ತು. ಸೊ ದೇಹ ತ್ಯಾಗ ಮಾಡಿದ್ಮೇಲೆ ಅಂದ್ರೆ ಇವತ್ತಲ್ಲ ಅಥವಾ ನಾಳೆ ಮನುಷ್ಯ ಅದನ್ನ ಏನ್ ಮಾಡ್ತಾನೆ, ದೇಹ ಬಿಡ್ತಾನೆ. ಸೊ ನಿತ್ಯ ಉತ್ಸವವನ್ನು ಆಚರಿಸ್ತಾನೆ ಇರ್ತಾನೆ. ಅವನು ಯಾರು ನಿತ್ಯ ಉತ್ಸವ ಅಂದ್ರೆ ಸಂಭ್ರಮಾಚರಣೆಯನ್ನು ಆಚರಿಸ್ತಿದ್ದಾನೆ, ಅವನೇನ್ ಮಾಡ್ತಾನೆ, ಊರ್ಧ್ವ ಲೋಕಕ್ಕೆ ಹೋಗ್ತಾನೆ. ನಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಲೋಕಗಳಿದೆ ಅಂತ. ಅವನೇನ್ ಮಾಡ್ತಾನೆ, ಊರ್ಧ್ವ ಲೋಕಕ್ಕೆ ಹೋಗ್ತಾನೆ. ಅಹಿಂಸಾ ಮಾರ್ಗದಲ್ಲಿದ್ದು, ಆಧ್ಯಾತ್ಮಿಕತೆಯಲ್ಲಿದ್ದು, ದೇಹ ಅಲ್ಲ ಆತ್ಮ ಅಂತ ತಿಳಿದು ಆನಾಪಾನಸತಿ ಧ್ಯಾನ ಮಾಡ್ತಾ ಇದ್ರೆ ಅವನೇನ್ ಮಾಡ್ತಾನೆ, ಇಂದ್ರಿಯ ನಿಗ್ರಹ ಮಾಡ್ಕೋತಾನೆ. ಇಂದ್ರಿಯ ನಿಗ್ರಹ ಮಾಡ್ಕೊಳ್ತಾ ಇದ್ರೆ ಅವನಿಗೇನಾಗುತ್ತೆ, ಈಶ್ವರ ಪ್ರಾಪ್ತಿ ಆಗುತ್ತೆ. ಈಶ್ವರ ಪ್ರಾಪ್ತಿ ಆದವನು ಏನ್ ಮಾಡ್ತಾನೆ, ಪ್ರತಿದಿನ ಉತ್ಸವ ಆಚರಿಸ್ತಾ ಇರ್ತಾನೆ. ಯಾರು ಪ್ರತಿದಿನ ಉತ್ಸವ ಆಚರಿಸ್ತಾ ಇರ್ತಾನೆ ಅವನು ಊರ್ಧ್ವ ಲೋಕಕ್ಕೆ ಹೋಗ್ತಾನೆ. ಸೊ ಇದು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಫಸ್ಟ್ ಏನ್ ಬೇಕು ಅದನ್ನೇ ಫಸ್ಟ್ ಅಂತ ಹೇಳಿದ್ದಾರೆ, ಅಹಿಂಸೆ. ಸೊ ನಮ್ಮ ಆಹಾರ ಪದ್ಧತಿ ಏನಾಗಿರ್ಬೇಕು, ಸರಿಯಾಗಿರ್ಬೇಕು. ಅದು ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಈ ಆಹಾರ ಪದ್ಧತಿಯಿಂದ ನಮ್ಗೆ ಏನೇನಾಗುತ್ತೆ ಅದೆಲ್ಲವನ್ನ ತಿಳ್ಕೊಂಡಿದೀವಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.